ನನಗೆ ಗೊತ್ತು ನಿನಗಿಷ್ಟ ಇಲ್ಲ ಅಂತಿದ್ದೀನಲ್ವಾ. ಸರಿ ನಿನ್ನಿಷ್ಟ, ನೀನು ಹೇಳದೇ ಇದ್ರು ನನಗೆ ಗೊತ್ತಾಗುತ್ತೆ. ಆದ್ರೂ ನೀನ್ ಬಾಯಲ್ಲಿ ಕೇಳಬೇಕು ಅಂತ ಆಸೆ. ಒಂದ್ಸಲಿ ನಿನ್ ಬಾಯಿಂದ ಹೇಳು ಪ್ಲೀಸ್. ಅಯ್ಯಯ್ಯೋ ಅಮ್ಮ. ಪೂರ್ವಿ ಎಲ್ಲಿ ಹೋದ್ಲು? ಪೂರ್ವಿ, ಪೂರ್ವಿ, ಅಮ್ಮ ಕರಿತಾ ಇದ್ದಾರೆ, ಪ್ಲೀಸ್ ನನ್ನನ್ನು ಬಿಟ್ಬಿಡಿ. ಇಬ್ರು ಸೇರಿ ಪ್ರದಕ್ಷಿಣೆ ಮಾಡ್ಬೇಕು, ನಡಿ. ಅತ್ತೆ ಈ ಗುಡಿಲಿ ಪ್ರದಕ್ಷಿಣೆ ಹಾಕ್ತಾ ಇದಾರೆ, ನಾವ್ ಆ ಗುಡಿಗೆ ಹೋಗಿ ಪ್ರದಕ್ಷಿಣೆ ಹಾಕೋಣ. ಒಂದ್ ವೇಳೆ ಅತ್ತೆ ಅಲ್ಲಿ ಬಂದ್ರೆ ನಾವ್ ಮತ್ತೆ ಇಲ್ಲಿಗೆ ಬಂದ್ಬೋಣ, ಸರಿನಾ? ಅಯ್ಯಯ್ಯೋ ಬೇಡ ಬೇಡ, ನನ್ ಬಿಟ್ಬಿಡಿ. ಬಾ ಅಮ್ಮಿ, ಮತ್ತೆ ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಂಡು ನನಗೆ ಹೊಡಿತಾರೆ, ಆಮೇಲೆ ನೀನೆ ಬೇಜಾರ್ ಮಾಡ್ಕೊಳ್ಳೋದು. ಅಯ್ಯೋ ದೇವ್ರೇ. ಬಾರಮ್ಮಿ ಪ್ರದಕ್ಷಿಣೆ ಹಾಕೋಣ. ಪ್ಲೀಸ್ ಹೋಗಿ. ಏಯ್ ಸುಮ್ನೆ ಇರು, ಪ್ರದಕ್ಷಿಣೆ ಹಾಕೋಣ. ಸುಮ್ನೆ ಹಠ ಮಾಡ್ಬೇಡ ನೀನು. ಅಮ್ಮ ನೋಡ್ತಾರೆ. ನೋಡಿದ್ರೆ ನೋಡ್ಲಿ, ನೀನ್ ಪಾಡಿ ನೀನ್ ಹಾಕು, ನನ್ ಪಾಡಿ ನಾನ್ ಹಾಕ್ತೀನಿ. ನೋಡಿದ್ರೆ ನಾರ್ಮಲ್ ಆಗಿ ದೇವಸ್ಥಾನಕ್ಕೆ ಬಂದಿರಂಗ್ ನಡ್ಕೋಣ, ಭಯ ಪಡ್ಬೇಡ. ಅಯ್ಯೋ ದೇವ್ರೇ, ನನ್ನನ್ನು ಸಿಕ್ಕಾಕ್ಸ್ತೀರಾ ನೀವು? ನಾನೇನ್ ಸಿಗಾಕ್ಸಲ್ಲ, ನಾವ್ ಯಾರ ಕಣ್ಗೂ ಕಾಣ್ಸಲ್ಲ, ಆ ದೇವ್ರಿಗೆ ಬಿಟ್ರೆ. ನೀನ್ ಬಾ ಹೇಳ್ತೀನಿ, ನಮ್ಮನ್ನ ಯಾರು ನೋಡ್ತಾರೆ? ಅಯ್ಯೋ. ಬಾಣ ಹೋಗೋಣ. ಏನ ಚೆನ್ನಾಗಿ ಹೇಳ್ತೆ. ನಿಮ್ ಜೊತೆ 108 ಪ್ರದರ್ಶನ ಹಾಕೋದಕ್ಕ ನಾನ್ ಬರೋದಿಲ್ಲ. ನನಗೆ ಈಗಾಗ್ಲೇ ಸೊಂಟ ಹಿಡ್ದೈತಿ. ನೀವ್ ಹೋಗಿ ಬೇಗ ಕೆಲ್ಸ ಮುಗಿಸ್ಕೊಂಡ್ ಬನ್ನಿ, ಹೋಗಿ. ಇವನ್ನ ಹುಟ್ಟಿಸ್ತೋಳ್ ನಾನೇ ಚಂದಂಗ್ ನಡೀತೀನಂತ ಇವನಿಗೇನ್ ಧಾಡೆ ಆಗೈತಿ? ಏನಾಗೈತೇನ ಈಗಿನ ಕಾಲದ ಹುಡುಗರಿಗೆ. ಬಾರಮ್ಮ ನಾ ಹೋಗೋಣ. ನಮಸ್ಕಾರ ಮಾಡು ಪೂರ್ವಿ. ಬಾ ಪ್ರದಕ್ಷಿಣೆ ಹಾಕೋಣ. ಬಾ ಪೂರ್ವಿ, ಬಾ ಬಾ ಬಾ. ಪ್ಲೀಸ್ ಪೂರ್ವಿ ಹೇಳದ್ ಕೇಳು, 11 ಪ್ರದಕ್ಷಿಣೆ ಹಾಕೋವರೆಗೂ ಮಾತಾಡಬಾರ್ದು. ದೇವ್ರನ್ನ ಚೆನ್ನಾಗಿ ಬೇಡ್ಕೋ, ನಡಿ ಅಮ್ಮಿ. ಅಮ್ಮಿ 7 ಪ್ರದಕ್ಷಿಣೆ ಪೂರ್ತಿ ಆಯ್ತು, ಇನ್ ನಾವು 7 ಹೆಜ್ಜೆ ಇಟ್ಟಂಗೆ. ಅದೆಲ್ಲ ಏನಿಲ್ಲ. ಅಷ್ಟೇ, ಇನ್ನೊಂದ್ 4 ಪ್ರದಕ್ಷಿಣೆ ಹಾಕಿದ್ವಿ ಅನ್ಕೋ, ನಮ್ಮ ಹರಕೆ ತೀರ್ದಂಗೆನೆ. ನಡಿ ನಡಿ. ಅಯ್ಯೋ ಅಮ್ಮ. ಎಲ್ಲಿ? ನಿಮ್ಮಮ್ಮನ? ಚೆ ಚೆ ಚೆ, ನಮ್ಮಮ್ಮ ಇಲ್ಲಿ ಯಾಕೆ ಬರ್ತಾರೆ? ನಮ್ಮಮ್ಮ ಅಲ್ಲ, ನಿಮ್ಮಮ್ಮ. ಅದನ್ನೇ ಅಲ್ವಾ ಹೇಳ್ತಾ ಇದ್ದಿದ್ದು. ನಮ್ಮಮ್ಮ ನೋಡ್ತಾರೆ, ಪ್ಲೀಸ್ ಹೋಗಿ. ಅದೆಲ್ಲ ಏನಿಲ್ಲ, ಬಾ ನಾನು ಹೇಳ್ತೀನಿ. ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ ಪ್ರದಕ್ಷಿಣೆ ಹಾಕೊಂಡ್ ಬಾ. ನಾವೊಂದ್ ಪ್ರದಕ್ಷಿಣೆ ಹಾಕಿ ಕುಂದಿರ್ತೀನವ, ನನಗೆ ಬಾಳ ತಿರ್ಗಾಕ್ ಆಗೋದಿಲ್ಲ. ನಿನ್ನ ಕೈಯಾಗ ಎಷ್ಟಾಗುತ್ತೋ ಅಷ್ಟ ಹಾಕು. ಆತ್ ಬಿಡ. ತಗ, ರಾತ್ರಿ ಚಟ್ನಿ ಆಗ್ತೈತಿ. ಆಹಾ, ಏನ್ ಕ್ಯಾಚ್ ಹಿಡಿತೀಯವ. ನೀ ಏನಾರ ಕ್ರಿಕೆಟ್ನಾಗ ಜಾಯಿನ್ ಆಗಿದ್ರ ವರ್ಲ್ಡ್ ಕಪ್ ಗೆದ್ದಿತ್ತಿದ್ ನೋಡು. ಈ ಕ್ಯಾಚ್ ಚಂದಾಗೆ ಹಿಡಿಯಾಕತ್ತೀನಿ. ಸಾಲದವ್ರು ಮಾತ್ರ ನಮ್ ಕಣ್ ತಪ್ಪಿಸ್ಕೊಂಡ್ ಓಡಾಡ್ತಾರ. ನೋಡ್ತಾ ಇರ, ಸಾಲ ಮಾಡಿದವ್ರು ಸುತ್ತಮುತ್ತ ಬಂದಿರ್ತಾರ. ನಮಸ್ಕಾರ ಮೇಡಮ್ಮಿ. ಯವ್ವ, ಗುಡಿಗ ಸಾಲದವ್ರು ಬಂದಿರ್ತಾರ. ನೀ ಅಲ್ಲಿ ಹುಷಾರಾಗಿ ನೋಡ್ತೀರ, ನಾ ಪ್ರದಕ್ಷಿಣೆ ಮುಗಿಸ್ ಬರ್ತೀನಿ. ಹುಷಾರಾಗಿ ನೋಡ. ಬಾ 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 ಬಾ. ಮತ್ತೆ ಏನಾಯ್ತು? ಅಯ್ಯೋ ಪೂರ್ವಿ, ಆ ಕಡೆ ತಿರ್ಬೇಡ. ಸ್ವಾಮಿ, ಒಟ್ಟು 11 ಪ್ರದಕ್ಷಿಣೆ ಮಾಡಿನ್ನ. ನನ್ನ ಆಸೆ ಈಡೇರ್ಸ್ ಮತ್ತ. ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಲ್ಲ ಅಂತ
ಗುಡಿಗ್ ಬಂದ್ರು ಈ ನಿನ್ ಮಾರಿ ನೋಡೋದ್ ತಪ್ಲಿಲ್ಲ. ನಾಲ್ಗೆನ ಹಿಡಿತದಲ್ಲಿ ಇಟ್ಕೊಂಡ್ ಮಾತಾಡು. ಬಾಯಿ ಇದೆ ಅಂತ ನೀನ್ ಇಷ್ಟ ಬಂದಂಗ್ ಮಾತಾಡಿದ್ರೆ ಸರಿ ಇರಲ್ಲ ನೋಡು. ಆವತ್ತು ಮದ್ವೆ ಮನಿಯಾಗ ಕಪಾಳ ಕೊಡ್ದಿದ್ ಸಾಲಿಲ್ಲೇನ ಮತ್ತ ಹಂಗ ಹೊಡಿಬೇಕೇನ? ಆ ನೋಡು, ಅವತ್ತು ಕಲ್ಯಾಣ ಮಂಟಪದಲ್ಲಿದ್ವಿ. ಮದ್ವೆಲಿ ಗಲಾಟೆ ಆಗ್ಬಾರ್ದು ಅಂತ ಸುಮ್ನೆ ಇದ್ದೆ. ಜೊತೆಗೆ ನನ್ ಕಡೆಯಿಂದಾನು ತಪ್ಪಾಗಿದೆ ಅಂತ ಏನು ಮಾಡ್ದೆ ಸುಮ್ನೆ ಇದ್ದೆ. ಈಗ ಈ ತರ ಅವಮಾನ ಮಾಡೋದು, ಕೊಬ್ಬಲ್ ಮಾತಾಡೋದು ಏನಾದ್ರೂ ಮಾಡಿದ್ರೆ ನಾನು ಹಾಗೆ ಮಾಡ್ಬೇಕಾಗತ್ತೆ. ಏನ್ ಮಾಡ್ತೀಯನಿ? ಅಷ್ಟು ಸೊಕ್ಕ ನಿನಗ? ಇಷ್ಟು ಸೊಕ್ಕಿತ್ತಂದ್ರ ಬದುಕೋದು ಕಷ್ಟ. 2 ಹೆಣ್ಣು ಮಕ್ಕಳನ್ನ ಹೆತ್ತಿದಿ, ನೆನಪಿಟ್ಕೋ. ಹದ್ದು ಬಸ್ನಾಗಿರು. ಇದ ಸೊಕ್ಕನಾಗಿದ್ದಿ ಅಂದ್ರ ಒಬ್ಬಾಕಿಗೂ ಮದ್ವಿ ಮಾಡಲ್ನಿ. ನನ್ ಮಕ್ಳಿಗೆ ಹೇಗ್ ಮದ್ವೆ ಮಾಡ್ಬೇಕು ಅಂತ ನನಗ್ ಗೊತ್ತು. ನೀನ್ ಸುಮ್ನೆ ಇರೋ. ಏಯ್, ನನಗೇನ 3 ಗಂಡು ಮಕ್ಕಳನ್ನ ಹೆತ್ತಿರೋ ಮಹಾರಾಣಿ ಇದ್ದೀನಿ. ನನ್ ಗಂಡು ಮಕ್ಕಳಿಗೆ ಹೇಳಿದಿ ಅಂದ್ರ ನಿನ್ನಂತ ಅತ್ತಿರ್ನ ಮನೆಯಿಂದ ಆಚೆ ಹಾಕ್ತಾರ. ನಾನು 2 ಹೆಣ್ಮಕ್ಳನ್ನ ಹೆತ್ತಿದ್ದೀನಿ. ಒಬ್ಳು ಏನು ಮಾತಾಡಲ್ಲ, ಇನ್ನೊಬ್ಳು ನಂತರ ಯೋಚನೆ ಮಾಡಿ ತಲೆ ತಗ್ಗಿಸ್ಕೊಂಡು ಹೋಗೋಳಲ್ಲ. ಅವಶ್ಯಕತೆ ಬಿದ್ರೆ ಜುಟ್ಟು ಹಿಡ್ದು ದೌಡೆ ಹಲ್ಲನ್ನ ಉದುರಿಸ್ತಾಳೆ. ಅವತ್ ನಡ್ದಿದ್ದೇನಾದ್ರೂ ನನ್ ಮಗಳಿಗೆ ಗೊತ್ತಾಗಿದ್ದಿದ್ರೆ ಅಲ್ಲೇ ನಿನ್ ಕತೆ ಮುಗ್ದು ಹೋಗಿರೋದು. ದಯೆ ತೋರ್ಸಿ ಸುಮ್ನೆ ಬಿಟ್ಟೆ. ನೆನ್ಪಿಟ್ಕೊಂಡು ಬುದ್ಧಿ ಕಲಿ. ಅಷ್ಟು ದೊಡ್ಡ ಬಜಾರಿನ ನಿನ್ನ ಮಗಳ? ಯಾರ ಆಕಿ? ಏನ್ ಆಕಿನ ಹೆಸರ? ಯಾಕೆ ಅವಳ ಹೆಸರು ತಿಳ್ಕೊಂಡು ಮದ್ವೆ ಸಂಬಂಧ ನೋಡ್ತೀಯಾ? ಆಕಿ ಯಾರಂತ ಗೊತ್ತಾದ್ರ ಆಕಿ ಸೊಕ್ಕು ಇಳಿಸ್ತೀನ. ಗೊತ್ತಾಗೋ ದಿನ ಬಂದಾಗ ಎಲ್ಲ ಗೊತ್ತಾಗತ್ತೆ. ಹೋಗಿ ಪ್ರದಕ್ಷಿಣೆ ಹಾಕು. ಈ ಕೊಪ್ಪು ತೋರ್ಸೋದೆಲ್ಲ ಇಟ್ಕೋಬೇಡ ನನ್ನ ಹತ್ರ. ನೋಡ್ತೀನ, ನಿಮ್ಮೆಲ್ರಿಗೂ ಒಂದು ಗತಿ ಕಾಣಿಸ್ತೀನಿ. ಯಾರ್ಗೆ ಯಾರ್ ಗತಿ ಕಾಣಿಸ್ತಾರೆ ಅಂತ ಆ ದೇವ್ರಿಗೆ ಗೊತ್ತು. ಏನ್ ನೀವು ಅಲ್ಲೇ ನೋಡ್ತಿದ್ದೀರಲ್ಲ? ಅಯ್ಯಯ್ಯೋ ಅಮ್ಮ, ಅತ್ತೆ, ಅಮ್ಮ, ಅತ್ತೆ. ಅತ್ತೆ ಯಾರು? ಅಮ್ಮ ಯಾರು? ಅದೇ ನಿಮ್ಮಮ್ಮ ನಮ್ಮತ್ತೆ. ಆ ತರ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲಿದಾರೋ ನೋಡ್ತಾ ಇದ್ದಾರೇನೋ ಅಂತ. ನಾನ್ ಹೊರಡ್ತೀನಿ. ಅಯ್ಯೋ, ಈ ರಮ್ಮಿ ಸ್ವಲ್ಪ ಮಾತಾಡ್ಬೇಕು. ನನಗ್ ನಿಮ್ ಜೊತೆ ಮಾತಾಡಕ್ ಏನೂ ಇಲ್ಲ. ನಾನ್ ಹೊರಡ್ತೀನಿ. ನೋಡ್ ಪೂರ್ವಿ, ನಾನು ಇಲ್ಲಿಗೆ ಬಂದಿದ್ದು ನೀನ್ ನನ್ನ ಅರ್ಥ ಮಾಡ್ಕೋಬೇಕು. ನಮ್ಮಿಬ್ರು ಮದ್ವೆ ವಿಷಯ ಮಾತಾಡ್ಬೇಕು ಅಂತಾನೆ. ಮದ್ವೆ ಗಿದ್ವೆ ಎಲ್ಲ ಏನೂ ಇಲ್ಲ. ಅಂದ್ರೆ ಪ್ರೀತಿ ಇದ್ಯಾ? ಅದು ಕೂಡ ಇಲ್ಲ. ನೋಡು, ನಿನಗ್ ಪ್ರೀತಿ ಹುಟ್ಬೇಕು, ನನ್ನನ್ ಮದ್ವೆ ಮಾಡ್ಕೋಬೇಕು, ನಾವಿಬ್ರು ಜೀವನ ಪೂರ್ತಿ ಚೆನ್ನಾಗಿರ್ಬೇಕು ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ ಅಂತಾನೆ ನೀನ್ ಇಲ್ಲಿ ಕರೆಸ್ದೆ. 7 ಪ್ರದಕ್ಷಿಣೆ ಆಗಿದೆ. ಇನ್ನೊಂದ್ 4 ಮಾಡಿದ್ವಿ ಅನ್ಕೋ, ಹರಕೆ ಈಡೇರ್ಬಿಡುತ್ತೆ. 4 ಪ್ರದಕ್ಷಿಣೆ ಮಾಡ್ಬೇಡ. ಅಯ್ಯಯ್ಯೋ, ನಾನ್ ಹೋಗ್ಬೇಕು. ನನಗ್ ಹೋಗಕ್ ಬಿಡಿ. ಪೂರ್ವಿ ಸುಮ್ನೆ ಇರು ಅಂತ ಹೇಳ್ದೆ ಅಲ್ವಾ? 10 ನಿಮಿಷ ನಾವ್ ಪ್ರದಕ್ಷಿಣೆ ಮುಗಿಸ್ಬೋಣ. ಪ್ಲೀಸ್ ಪೂರ್ವಿ. ಅಯ್ಯಯ್ಯೋ, ಈ ಮುದುಕಿ ನೋಡ್ಬಿಟ್ಲಾ ಹೆಂಗೆ? ಏನಾಯ್ತು? ಅಯ್ಯೋ, ಏನಾಗಿಲ್ಲ. ಯಾರಾದ್ರೂ ಬರ್ತಾ ಇದ್ದಾರ ಅಂತ ನೋಡ್ತಾ ಇದ್ದೆ. ಅಲ್ಲ ಇವ ಬಾಲಾಜಿನ ಈ ಗುಡಿಗ್ ಬಂದು ಈ ಹುಡುಗಿ ಕೂಡ ಏನೋ ನಡ್ಸಕತ್ಯಾನ. ಆಕಿ ಯಾರನ್ನೋದು ನೋಡಬೇಕು ನಾನು. ಅಯ್ಯೋ, ಮುದುಕಿ ನಾನು ನೋಡ್ಬಿಟ್ಲಾ ಹೇಗೆ? ಈಗ ಅವಳು ಗೊತ್ತಾಗ್ಬಿಟ್ರೆ ಏನ್ ಪರಿಸ್ಥಿತಿ? ಹೋಗ್ತೀನಿ. ಅಯ್ಯಯ್ಯೋ, ಇರು ಪೂರ್ವಿ. ಮೊದ್ಲೇ ನಾನು ಟೆನ್ಷನ್ ಅಲ್ಲಿದ್ದೀನಿ. ನೀನ್ ಹೋದ್ರೆ ಹೆಂಗೆ? ನಾವ್ ಪ್ರದಕ್ಷಿಣೆ ಹಾಕ್ಬೇಕಾ? ಇವಾಗ ತಪ್ಪಿಸ್ಕೋಬೇಕಾ? ಯಾರಿಂದ ತಪ್ಪಿಸ್ಕೋಬೇಕು? ಅಯ್ಯಯ್ಯೋ, ಅದೇ ನಾವು ದೇವ್ರಿಗೆ ಪ್ರದಕ್ಷಿಣೆ ಮಾಡಿ ದೇವ್ರನ್ನ ಮೆಚ್ಚಿಸ್ಬೇಕು ಅನ್ನಕ್ ಹೋಗಿ ತಪ್ಪಿಸ್ಕೋಬೇಕು ಅಂತ ಹೇಳ್ದೆ. ಸರಿ, ನಿನ್ ಮಕ್ಕಕ್ಕೆ ಮುಸ್ಕಾಕೊಂಡು ಮುಂದೆ ಹೋಗು, ಹೇಳ್ತೀನಿ. ನಾನ್ ಯಾಕೆ ಮುಸ್ಕಾಕೋಬೇಕು? ಅಂದ್ರೆ ಅದು ಅಬ್ಬಾ, ಹಾಕು ಅಮ್ಮಿ. ನಿಮ್ಮಮ್ಮ ನೋಡಿದ್ರೆ ಕಷ್ಟ ಅಲ್ವಾ? ನಮ್ಮಮ್ಮಂಗೆ ನಾನ್ ಆಲ್ರೆಡಿ ಗೊತ್ತಲ್ವಾ? ಅಯ್ಯೋ, ಹಾಗಲ್ಲಮ್ಮಿ. ನೀನ್ ಮೊದ್ಲು ಮಕ್ಕಕ್ಕೆ ಮುಸ್ಕಾಕೊಮ್ಮಿ. ಗಾಡಿಲಿ ಹೋಗುವಾಗ ಹಾಕೋತಾರಲ್ಲ ಹಾಗೆ ಕವರ್ ಮಾಡ್ಕೊಂಡು ಕಟ್ಕೊಂಡು ಇಲ್ಲಿಂದ ಬೇಗ ಹೋಗಮ್ಮಿ. ಕಟ್ಕೋ ಪೂರ್ವಿ, ಪ್ಲೀಸ್ ಪೂರ್ವಿ. ನಿನ್ ಕಾಲಿಗೆ ಬೀಳ್ತೀನಿ ಪೂರ್ವಿ. ಪ್ಲೀಸ್ ಕಟ್ಕೋ ಪೂರ್ವಿ. ಪ್ಲೀಸ್ ಕಟ್ಕೋ ಪೂರ್ವಿ.
ಬೇಗ ಬೇಗ ಹಾಕೋ 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 ಬೇಗ. ಓಕೆನಾ? ಹೋಗಮ್ಮಿ. ಅಮ್ಮಿ ಈ ಕಡೆ ಹೋಗು ಪೂರ್ವಿ, ಈ ಕಡೆ. ಎಲ್ಲಿ ಹೋದಿವ? ನಾನು ನೋಡಿದ ಕೂಡಲೇ ಮಾಯ ಆಗ್ಬಿಟ್ನ ಏನುವ? ಇವ ಇಲ್ಲೇ ಎಲ್ಲೋ ಇರಬೇಕು, ಹುಡುಕೆ ಬಿಡ್ತೀನಿ. ಪೂರ್ವಿ ಎಲ್ಲಿ ಹೋಗಿದ್ದೆ? ಅಮ್ಮ ಇಲ್ಲೇ ಇದ್ನಮ್ಮ. ಎಲ್ಲೂ ಕಾಣಿಸ್ಲಿಲ್ಲ ಇಷ್ಟೊತ್ತು. ಇಲ್ಲಮ್ಮ, ಇಷ್ಟೋ ತನಕ ಪ್ರದಕ್ಷಿಣೆ ಹಾಕ್ತಾ ಇದ್ದೆ. ನನ್ ಜೊತೆನೆ ಪ್ರದಕ್ಷಿಣೆ ಹಾಕು ಅನ್ನಲ್ಲ, ಎಲ್ಲಿಗ್ ಹೋಗಿದ್ದೆ? ಮಧ್ಯದಲ್ಲಿ ಮುಳ್ಳು ಚುಚ್ಕೊಂತು, ಅದನ್ನ ತೆಕ್ಕೊಳ್ತಾ ಇದ್ದೆ. ನೀನ್ ಮುಂದಕ್ಕೆ ಹೋಗ್ಬಿಟ್ಟೆ, ಅದಕ್ಕೆ ನೀನ್ ಹಿಂದೆನೆ ಪ್ರದಕ್ಷಿಣೆ ಹಾಕ್ತಿದ್ದೆ. ನನಗೆ ಯಾಕೆ ಕಾಣಿಸ್ಲಿಲ್ಲ? ನಾನ್ ಬರ್ತಾ ಇದ್ದೆ ಅಮ್ಮ, ನೀನೇ ನೋಡ್ಲಿಲ್ಲ. ಏನ್ ಹೇಳ್ತೀಯ ಏನೋ, ಬಾ. ಅಮ್ಮ ಯವ್ವ, ಒಂದ್ ಕಡೆ ಇರಲ್ಲ ನೀ? ಎಲ್ಲೆಲ್ಲಿ ಹುಡ್ಕೋದ್ ನಿನ್ನ? ನಾನು ಹುಡುಕೋ ಅಂತ ಇಲ್ಲೇ ತಿರುಗಾಡಕತ್ತೀನಿ. ನಾ ಪ್ರದಕ್ಷಿಣೆ ಮುಗಿಸ್ ಬರ್ತೀನಿ ಅಂತ ಹೇಳಿದ್ನಲ್ಲ, ಮತ್ ನನ್ ಯಾಕೆ ಹುಡ್ಕಾಕತ್ತೀನಿ? ನಾ ಹುಡುಕಿದ್ದು ನಿನ್ನನ್ನಲ್ಲ, ಆ ಸಣ್ಣವನ್ನ. ಚಿಕ್ಕವನ ಬಾಲಾಜಿ ಇಲ್ಲಿ ಯಾಕಿರ್ತಾನ? ಯಾಕೆ ಬಂದನಂತ ಕೇಳ್ತೀಯ? ಅವ ಪ್ರೀತಿ ಮಾಡಿದ ಹುಡುಗಿ ಇದೇ ಗುಡಿಯಾಗದಾಳ. ಏನಯ್ಯವ್ವ ನೀ ಹೇಳ್ತಿರೋದು? ಹೌದಂದೆ. ಎಲ್ಲಿ ಆ ಮಂಗ್ಯಾನ್ ಮಗ? ನಾನ್ ನೋಡಿದ್ದು ಅವನ್ ನೋಡ್ಯಾನ ಅಂತ ಕಾಣಿಸುತ್ತ, ಅದಕ್ಕ ಮಾಯ ಆಗ್ಬಿಟ್ಟ. ಏನ್ ಮಾಡೋದು? ಆ ಹುಡುಗಿ ಯಾರು ನೋಡ್ದಿ? ನೋಡಿನಿ. ಯಾರಾಕಿ? ಹೆಂಗದಾಳ? ನೋಡಿನೇನೋ ಖರೆ, ಮಾರಿ ಮ್ಯಾಗ ಮುಸುಕ್ ಹಾಕೊಂಡಿದ್ಲು, ಮುಖನ ಕಾಣ್ಲಿಲ್ಲ. ಗೀತಾ ಫೋನ್ ಮಾಡ್ತಿದ್ದಾಳಮ್ಮ. ಹಲೋ ಅಪ್ಪ ಎಲ್ಲಿದ್ದೀರಾ? ಡಾಕ್ಟರ್ ಹತ್ರ ಹೋಗಿದ್ರಾ? ಇಲ್ಲಮ್ಮ, ಈಗ ಹೋಗ್ತಾ ಇದ್ದೀವಿ, ದಾರಿಲೇ ಇದ್ದೀವಿ. ಹೌದಾ? ಇಷ್ಟೊತ್ತಿಗೆ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಂಡು ವಾಪಸ್ ಬರ್ತಿರ್ತೀರಾ ಅನ್ಕೊಂಡೆ, ಅದಕ್ಕೆ ಇಷ್ಟ ಅರ್ಜೆಂಟಲ್ಲಿ ಫೋನ್ ಮಾಡಿದ್ದು. ಯಾಕಮ್ಮ ಹೇಳು. ಏನಿಲ್ಲ, ಮೊದಲು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸಿ, ಪೂರ್ವಿಗೆ ಆಗಾಗ ತಲೆನೋವು ಬರುತ್ತೆ ಅನ್ನೋದು, ಯಾವ್ಯಾವ ಟೈಮಲ್ಲಿ ಬರ್ತಾ ಇರುತ್ತೆ ಅನ್ನೋದೆಲ್ಲ ಕ್ಲಿಯರ್ ಆಗಿ ಹೇಳಕ್ ಹೇಳಿ. ಅದೇನೋ ಇಲ್ಲದ ಸಲ್ಲದೆಲ್ಲ ಯೋಚನೆ ಮಾಡ್ತಿರ್ತಾಳೆ, ಅದರಿಂದ ತಲೆನೋವ ಅಥವಾ ಕಣ್ಣಿಗೇನಾದ್ರೂ ಪ್ರಾಬ್ಲಮ್ ಅಂತ ತಿಳ್ಕೋಬೇಕು. ಸರಿನಮ್ಮ, ನಾನು ನೋಡ್ಕೋತೀನಿ. ಜಾಸ್ತಿ ಓದ್ತಾ ಇರ್ತಾಳಲ್ವಾ, ಅದಕ್ಕೆ ಆಗಿರ್ಬೋದು. ಏನಂತಪ್ಪ? ಏನಿಲ್ಲ ಬಿಡು. ಗೀತಾ. ಸರಿ ಅಪ್ಪ, ಅವಳು ಬೇಡದೆ ಇರೋದು ಇಲ್ಲದ ಸಲ್ಲದೆಲ್ಲ ಯೋಚನೆ ಮಾಡ್ತಾ ಕೂತಿರ್ತಾಳೆ, ಅದ್ರಿಂದಾನೇ ತಲೆನೋವು ಬರ್ತಿರ್ಬೇಕು. ಕಣ್ಣಿಗೆ ಯಾವ ಪ್ರಾಬ್ಲಮ್ಮು ಇರಲ್ಲ, ನೀವೇನು ಯೋಚನೆ ಮಾಡ್ಬೇಡಿ. ಹಾಗಾದ್ರೆ ಒಳ್ಳೇದೇ ಅಲ್ವೇನಮ್ಮ? ನಂತರ ಕನ್ನಡಕ ಬರ್ದೇ ಇದ್ರೆ ಇನ್ನೂ ಒಳ್ಳೇದು. ಮದ್ವೆ ಆಗೋ ಹುಡುಗಿ ಅಲ್ವಾ? ನೀವ್ ಏನೇ ವಿಷಯ ಮಾತಾಡಿದ್ರು ಮತ್ತೆ ಮದ್ವೆ ಮಾಡ್ಕೋಬೇಕಾಗಿರೋ ಹುಡುಗಿ ಅನ್ನೋ ವಿಷಯನೇ ಎತ್ತುತ್ತೀರಪ್ಪ. ಯಾಕೆ? ಕನ್ನಡಕ ಹಾಕೊಳ್ಳೋದಕ್ಕೂ ಮದ್ವೆ ಹುಡುಗಿ ಅಂತ ಯೋಚಿಸ್ಬೇಕಾ? ಏನಪ್ಪ ನೀವು? ಫೋನ್ ಇಡಿ, ಹೊರಡೋಣ. ಸರಿ ಆಯ್ತಮ್ಮ ಗೀತಾ. ಈಗ ಪೂರ್ವಿ ಕೋಪ ಮಾಡ್ಕೋತಾ ಇದ್ದಾಳೆ. ಸರಿ ಇವಾಗ ಫೋನ್ ಇಡು, ನಾನು ಡಾಕ್ಟರ್ ಹತ್ರ ಹೋಗ್ತೀನಿ. ಅಪ್ಪ, ಏನಮ್ಮ? ಡಾಕ್ಟರ್ ಚೆಕಪ್ ಆಗೋದ್ಮೇಲೆ ಪೂರ್ವಿನ ಸೈಲೆಂಟ್ ಆಗಿ ಆಫೀಸಿಗೆ ಕರ್ಕೊಂಡ್ ಬಂದ್ಬಿಡಿ. ಹೌದಾ? ಆದ್ರೆ ಅವಳು ಬರಲ್ಲ ಅಂತಾನೆ ಅಂತಾಳೆ. ಅವಳ ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ. ಅವಳ ಮೂಡ್ ಚೆನ್ನಾಗಿಲ್ದೆ ಬರಲ್ಲ ಅಂತ ಹೇಳಿದ್ಲು ಅಂತ ಅನ್ಸುತ್ತೆ. ಆಫೀಸಿಗೆ ಕರ್ಕೊಂಡ್ ಬನ್ನಿ, ಅವಳ ಹತ್ರ ನಾನು ಮಾತಾಡ್ತೀನಿ. ಹಾಗೆ ನೀವು ಕೂಡ ನಮ್ಮ ಆಫೀಸ್ನ ಒಂದ್ಸರಿ ನೋಡ್ದ ಹಾಗಿರುತ್ತೆ. ಸರಿಯಮ್ಮ, ಆಗ್ಲಿ. ಸರಿಯಪ್ಪ, ಹುಷಾರು. ನೀನು ಹುಷಾರು. ಕೂತ್ಕೋ. ಕೂತ್ಕೊಂಡ್ಯಾ? ಹಾ.
ಗೋವಿಂದು ಎಲ್ಲ ನೋಡಾದ್ಮೇಲೆ ಮುಚ್ಚಿಟ್ಟು ಏನ್ ಪ್ರಯೋಜನ? ಅಲ್ಲ, ಎಲ್ ಬೇಕಲ್ಲಿ ಕೂತ್ಕೊಂಡು ಈ ಹೆಸರು ಬರೆಯೋದು ಅಂದ್ರೆ ಏನು? ಗೀತಾ ಗೋವಿಂದನಾ? ಏನಿದು? ಯಾರೀ ಗೀತಾ? ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಗೀತಾನಾ? ಅದೇನಿಲ್ಲಪ್ಪ, ನಾನು ಹಂಗೆ ಸುಮ್ಮನೆ ಅದೇ ಆ ಸಿನಿಮಾ ಟೈಟ್ಲ್ ಇದೆಯಲ್ಲ, ಹಾ ಅದನ್ನ ಬರಿತಿದ್ದೀನಿ, ಇನ್ನೇನು ಇಲ್ಲಪ್ಪ. ನೋಡು, ಸುಳ್ಳು ಹೇಳಿದ್ರೆ ತಲೆಗೆ ಹೊಡೆದಾಗಿರ್ಬೇಕು. ನೀನ್ ಸುಳ್ಳು ಹೇಳ್ತಿರೋದು ನನಗೂ ಗೊತ್ತು. ಏನಿದು? ಅಕ್ಕ, ಇದು ನೀನ್ ಅನ್ಕೊಂಡಿದ್ದೇನೆ. ಏನ್ ಗೋವಿಂದ, ಆ ಹುಡುಗಿ ಲವ್ ಮಾಡ್ತಾ ಇದ್ಯಾ? ಹೌದು. ಆ ಹುಡುಗಿ ನಿನ್ನ ಲವ್ ಮಾಡ್ತಿದ್ದಾಳಾ? ಮಾಡ್ತಿದ್ದಾಳೆ. ಇದ್ಯಾವಾಗಿಂದ? ಅಂದ್ರೆ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀರಾ ಅಂತ ನಾನು ಅನ್ಕೋತಾ ಇದ್ದೀನಿ. ಆದ್ರೆ ಆ ಹುಡುಗಿ ಇನ್ನೂ ಏನು ಹೇಳ್ತಿಲ್ಲ. ಮತ್ತೆ ಇಬ್ರು ಲವ್ ಮಾಡ್ತಿದೀವಿ ಅಂತಿದೀಯಾ? ನಾನ್ ಲವ್ ಮಾಡ್ತಾ ಇದ್ದೀನಿ, ಅದೇನೆ ಅವಳ ಹತ್ರ ಹೇಳ್ದೆ. ಅವಳು ನನ್ನ ಲವ್ ಮಾಡ್ತಿದ್ದಾಳೆ, ಆದ್ರೆ ಅವಳು ಲವ್ ಮಾಡ್ತಾ ಇದ್ದೀನಿ ಅಂತ ಒಪ್ಕೋತಾ ಇಲ್ಲ. ಆದ್ರೆ ಲವ್ ಮಾತ್ರ ಖಂಡಿತವಾಗ್ಲೂ ಮಾಡ್ತಿದ್ದಾಳಕ್ಕ. ಒಪ್ಕೊಳ್ದೆ ಹೋದ್ರೆ ಲವ್ ಮಾಡ್ತಿದ್ದಾಳೆ ಅಂತ ಹೇಗ್ ಹೇಳ್ತೀಯ ನೀನು? ನಮ್ಮ ಮನ್ಸಿಗೆ ಗೊತ್ತಾಗತ್ತೆ ಅಲ್ವಾ ಅಕ್ಕ? ಅಯ್ಯೋ, ಏನಪ್ಪಾ ಮಾಡ್ತಿದ್ಯಾ ನೀನು? ಅಕ್ಕ 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 ಅಕ್ಕ, ನಾನ್ ಬದುಕಿದ್ರೆ ಆ ಗೀತನ್ ಜೊತೆನೆ ಬದುಕೋದು ಅಕ್ಕ. ಗೀತಾ ಗೋವಿಂದ, ಗೀತಾ ಇಲ್ಲ ಅಂದ್ರೆ ಗೋವಿಂದ. ಅಷ್ಟಕ್ಕದು ನಡೆಯೋ ಕೆಲ್ಸನಾ? ಯಾಕಾಗೋದಿಲ್ಲ? ಹೇಗ್ ನಡೆಯುತ್ತೆ? ನಿಮ್ಮಮ್ಮ ಗೀತಾ ಎಣ್ಣೆ ಸೀಗೆಕಾಯಿ ಇದ್ದ ಹಾಗೆ. ಇಬ್ರು ಕಣ್ಣಲ್ಲೇ ಒಬ್ರನ್ನ ಇನ್ನೊಬ್ರು ಕೊಂದ್ಬಿಡ್ತಾರೆ. ಅಂತದ್ರಲ್ಲಿ ನೀನ್ ಅವಳ ಮಗ ಅಂತ ಗೊತ್ತಾದ್ಮೇಲೆ ಅವಳು ಹೇಗ್ ಪ್ರೀತಿ ಮಾಡ್ತಾಳೆ, ಹೇಗ್ ಮದುವೆ ಮಾಡ್ಕೋತಾಳೆ? ಅದಕ್ಕೆ ಅವಳು ಒಪ್ಕೊಂಡಿರಲ್ಲ. ಅಕ್ಕ, ಅವ್ರಿಬ್ರಿಗೂ ಇರೋ ಶತ್ರುತ್ವ ನನಗೂ ಗೊತ್ತು, ಆದ್ರೆ ನಿನಗೆ ಇನ್ನೊಂದು ವಿಷಯ ಗೊತ್ತಿಲ್ಲ. ಏನದು? ಗೀತನ್ಗೆ ನಾನು ಕನಕ ಲಕ್ಷ್ಮಿ ಅವ್ರ ಮಗ ಅಂತ ಗೊತ್ತೇ ಇಲ್ಲ. ಹೆಂಗೆ? ಏನು ಗೊತ್ತಿಲ್ವಾ? ಅದೇಗೋ ಮ್ಯಾನೇಜ್ ಮಾಡ್ದೆ ನೀನು? ಅದಕ್ಕೆ ಅಲ್ವಾ ಆಫೀಸಿಗೆ ಬಂದು ಜಾಯಿನ್ ಆಗ್ಬೇಕಾದ್ರೆ ನಮ್ಮಮ್ಮನ್ಗೆ ಒಂದ್ ಕತೆ ಹೇಳಿ ಮ್ಯಾನೇಜ್ ಮಾಡಿ ಈ ಆಫೀಸಲ್ಲಿ ನಾನು ಮತ್ತೆ ನನ್ನ ತಮ್ಮ ಅವ್ರ ಮಕ್ಕಳು ಅನ್ನೋ ನಿಜಾನ ಬಚ್ಚಿಟ್ಟು ಮ್ಯಾನೇಜ್ ಮಾಡ್ತಿದೀವಿ. ಅದಕ್ಕೆ ಅಲ್ವಾ ನಮ್ಮಮ್ಮನ ಮೇಡಮ್ ಮೇಡಮ್ ಅಂತ ಕರಿತಾ ಇರೋದು. ಏಯ್, ಇದೆಲ್ಲ ನಿಂದ ಪ್ಲಾನು? ಹೌದಲ್ವಾ ಅಕ್ಕ? ಏಯ್, ಇಷ್ಟೆಲ್ಲ ಸುಳ್ಳು ಹೇಳಿ ಹೇಗೋ ಮ್ಯಾನೇಜ್ ಮಾಡ್ತೀಯಾ? ನೋಡು, 1000 ಸುಳ್ಳು ಹೇಳಾದ್ರೂ ಒಂದ್ ಮದ್ವೆ ಮಾಡ್ಸು ಅಂತಾರೆ. ಪ್ರೀತಿಗೋಸ್ಕರ ಕನಿಷ್ಠ ಒಂದ್ 500-600 ಸುಳ್ಳಾರು ಹೇಳಬೇಕಲ್ವಾ? ನೋಡು, ಇದೆಲ್ಲ ಯಾವ್ದು ಸರಿಯಾಗಿ ಸೆಟ್ ಆಗಲ್ಲ. ನನ್ ಮಾತ್ ಕೇಳು, ಬಿಟ್ಬಿಡು. ಏನಕ್ಕ, ನೀನೇನೋ ಎಂಕರೇಜ್ ಮಾಡ್ತೀಯ ಅಂತಂದ್ರೆ ಡಿಸ್ಕರೇಜ್ ಮಾಡ್ತಾ ಇದೀಯಾ? ನೀನ್ ಮಾಡ್ತಾ ಇರೋದು ಸರಿ ಇಲ್ಲ ಕಣಕ್ಕ. ಸರಿ ಅಪ್ಪ, ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಇದೇನಾದ್ರೂ ನಿಮ್ಮಮ್ಮಂಗ್ ಗೊತ್ತಾಯ್ತು ಅನ್ಕೋ, ಆಮೇಲೆ ನಿನ್ ಕತೆ ಮುಗೀತು. ನಿನ್ನೇನ್ ಹೇಗೋ ಬಿಟ್ರು ಆ ಗೀತನ್ ಮಾತ್ರ ಸುಮ್ನೆ ಬಿಡೋಲ್ಲ. ನನಗೇನ್ ಆ ತರದ್ ಭಯ ಇಲ್ಲ ಅಕ್ಕ. ಯಾಕೆ? ನನ್ನನ್ ಬೇಕಾದ್ರೆ ಒಂದ್ ಕೈ ನೋಡ್ಕೋತಾರೆ ನಮ್ಮಮ್ಮ, ಆದ್ರೆ ಗೀತಂಗ್ ಮಾತ್ರ ನಮ್ಮಮ್ಮ ಏನೂ ಮಾಡಕ್ಕಾಗಲ್ಲ. ಗೀತಾ ಸ್ಟ್ರಾಂಗ್. ಲೋ, ನಿನಗ್ ಗೊತ್ತಿಲ್ಲ. ನೀವೆಲ್ರೂ ನಿಮ್ಮಮ್ಮಂಗಿರೋ ಒಂದ್ ಸೈಡ್ ಮುಖನ್ ಮಾತ್ರ ನೋಡಿದೀರಾ. ಅವಳಿಗೆ ಇನ್ನೊಂದ್ ಮುಖ ಇದೆ, ಅದನ್ನ ತೋರ್ಸಿದ್ರೆ ನೀವ್ ತಡ್ಕೊಳಕ್ಕಾಗಲ್ಲ. ಜೊತೆಗೆ ಪ್ರೀತಿ ಹೆಸರಲ್ಲಿ ಆ ಹುಡುಗಿ ಜೀವನ ನಾಶ ಮಾಡ್ಬೇಡ, ಅದನ್ನ ನಾನು ಹೇಳ್ತಾ ಇರೋದು. ಅಕ್ಕ, ದಯವಿಟ್ಟು ಈ ತರ ನೆಗೆಟಿವ್ ಆಗಿ ಮಾತಾಡ್ಬೇಡ ಅಕ್ಕ. ನಿನ್ ಕೈಲಾದ್ರೆ ಸಪೋರ್ಟ್ ಮಾಡು. ನಾನೇನ್ ಸಪೋರ್ಟ್ ಮಾಡೋದು? ಈಗಾಗ್ಲೇ ಇಬ್ರು ಲವ್ ಮಾಡ್ತಿದ್ದೀರಲ್ಲ. ನಾವೇನೋ ಲವ್ ಮಾಡ್ತಾ ಇದೀವಿ, ಆದ್ರೆ ನಮ್ಮಮ್ಮನ್ಗೆ ಈ ವಿಷಯ ಹೆಂಗೋ ಗೊತ್ತಾಗ್ದೇ ಇರೋ ಹಂಗೆ. ವಿಷಯ ಮದ್ವೆವರೆಗೂ ಹೋಗೋ ತನಕ ಸ್ವಲ್ಪ ಹುಷಾರಾಗಿರ್ಬೇಕು. ನೀನ್ ಬಾಯ್ ತಪ್ಪ ಹೇಳ್ಬಿಟ್ಟಿಯಾ? ನಾನೇನು ಹೇಳಲ್ಲ ಬಿಡೋ. ನೀನ್ ಎಲ್ ಬೇಕಲ್ಲಿ ಪೇಪರಲ್ಲಿ ಗೋಡೆ ಮೇಲೆಲ್ಲ ಹೆಸರು ಬರಿತಾ ಇದ್ರೆ ಅದನ್ನ ನಿಮ್ಮಮ್ಮ ಯಾವತ್ತೊಂದ್ ದಿವಸ ನೋಡ್ತಾಳೆ, ಅವಾಗ ಮಾಡಿಸ್ತಾಳೆ ನಿಂಗ್ ಮದ್ವೆ. ಸುಮ್ನೆ ಹೆದರ್ಸ್ಬೇಡ ಅಕ್ಕ. ಇನ್ಮೇಲೆ ಎಲ್ಲಂದ್ರಲ್ಲೇ ಬರೆಯೋದಿಲ್ಲ ಬಿಡು. ನೀನ್ ಮಾತ್ರ ನಮ್ಮಮ್ಮಂಗೆ ಈ ವಿಷಯ ಹೇಳ್ಬೇಡ. ಏನ್ ಹೇಳ್ತಿದ್ಯೋ ನೀನು? ಅಷ್ಟಕ್ಕೂ ಗೀತಾ ನಿನ್ನ ಲವ್ ಮಾಡ್ತಿದ್ದಾಳಂತ ನನಗೆ ಅನಿಸ್ತಾ ಇಲ್ಲ. ಅಕ್ಕ, ಮತ್ತೆ ನೆಗೆಟಿವ್ ಆಗಿ ಮಾತಾಡ್ಬೇಡ ಅಕ್ಕ. ನೀನ್ ಮಾಡ್ತಿರೋದ್ ಸರಿ ಇಲ್ಲ. ಸರಿ ಬಿಡಪ್ಪ. ಒಂದ್ ವೇಳೆ ಗೀತಾ ನಿನ್ನ ಲವ್ ಮಾಡಿದ್ರು ಕೂಡ ನಿಮ್ಮಮ್ಮ ಈ ಮದ್ವೆಗೆ ಹೇಗ್ ಒಪ್ಕೋತಾಳೆ ಅನ್ಕೊಂಡಿದ್ಯಾ? ಸರಿ ಬಿಡು, ಆ ವಿಷಯ ಸೈಡಿಗಿಟ್ರು ಕೂಡ ಅವಳ ಮನೇಲಿ ಹೇಗ್ ಒಪ್ಕೋತಾರೆ? ಎಲ್ಲದಕ್ಕಿಂತ ಮುಖ್ಯವಾಗಿ ಪೂರ್ವಿಗೆ ಮದ್ವೆ ಆಗೋವರೆಗೂ ಗೀತಾಗೆ ಮದ್ವೆ ಮಾಡಲ್ಲ. ಪೂರ್ವಿ ಮದ್ವೆ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ನೀನ್ ಸಂಬಂಧ ನೋಡ್ತೀಯಾ? ಆಲ್ರೆಡಿ ನೋಡಾಗಿದ್ಯಲ್ಲ. ಏನು ನೀನ್ ಹೇಳ್ತಿರೋದು? ಹೌದು, ಪೂರ್ವಿನ್ ಕೂಡ ಒಬ್ಬ ಲವ್ ಮಾಡ್ತಾ ಇದ್ದಾನೆ. ಅಯ್ಯೋ, ಪೂರ್ವಿ ಕೂಡ ಲವ್ ಮಾಡ್ತಿದ್ದಾಳ? ಹೌದು. ಯಾರೋ ಅವನು? ಇನ್ಯಾರು? ನನ್ ತಮ್ಮ ಬಾಲಾಜಿ. ಅಯ್ಯಮ್ಮ, ಏನಾಯ್ತು?
ಎದೆ ನೋವಾ? ಹಾ, ಮತ್ತೆ ಇಷ್ಟೆಲ್ಲ ಶಾಕ್ ಕೊಡ್ತಾ ಇದ್ರೆ ಎದೆ ನೋವು ಬರ್ದೆ ಇನ್ನೇನೋ ಬರುತ್ತೆ. ಇಂಥ ವಿಷಯ ಎಲ್ಲ ಹೇಳಿ ಹಾರ್ಟ್ ಅಟ್ಯಾಕ್ ಬರಸ್ತೀಯ ಅನ್ಸುತ್ತೆ. ಇದೇನು ತಮ್ಮ ಅಕ್ಕನ್ ಲವ್ ಮಾಡ್ತಿದ್ದಾನೆ, ಅಣ್ಣ ತಂಗಿ ಲವ್ ಮಾಡ್ತಿದ್ದಾನ? ಅಯ್ಯಮ್ಮ, ಯಾರೋ ನಿಮಗೆ ಐಡಿಯಾ ಕೊಟ್ಟಿದ್ದು ಹೀಗೆಲ್ಲ ಮಾಡೋದಕ್ಕೆ? ಯಾವಾಗಿಂದ ನಡೀತದೆ ಈ ಕಳ್ಳಾಟ ಎಲ್ಲ? ಒಂದ್ಸಲ ನಿನ್ ಸಂಬಂಧ ತಗೊಂಬಂದಾಗ ಆ ಸಂಬಂಧ ನೋಡಕ್ಕೆ ಅಂತ ನಾವು ಹೋದಾಗ ನಾವು ಅಡ್ರೆಸ್ ತಪ್ಪು ಹೋಗಿದ್ವಿ, ಜ್ಞಾಪಕ ಇದೆಯಾ? ಅವತ್ ನಾವು ಹೋಗಿದ್ದು ಗೀತಾ ಅವ್ರ ಮನೆಗೇನೆ. ಅಲ್ಲಿ ನನ್ನ ಬದಲು ಬಾಲಾಜಿನ ಮದ್ವೆ ಗಂಡಿನ ತರ ಕೂರ್ಸಿದ್ದೆ. ಅಲ್ಲಿ ಅವನ್ಗೆ ಪೂರ್ವಿನ್ ತೋರಿಸ್ದೆ. ಅವನು ಪೂರ್ವಿ ನೋಡ್ತಿದ್ದಂಗೆ ಫ್ಲಾಟ್ ಆಗೋದ. ಅವಾಗ್ಲಿಂದ ನಮ್ಮ ಹುಡುಗ ಲವ್ ಅಲ್ಲಿದ್ದಾನೆ. ಮತ್ತೆ ಆ ಹುಡುಗಿ ಕೂಡ ಲವ್ ಮಾಡ್ತಿದ್ದಾಳ? ಇಲ್ಲ, ಅವನು ಇನ್ನೂ ಟ್ರೈ ಮಾಡ್ತಾನೆ ಇದ್ದಾನೆ. ಆ ಹುಡುಗಿಗೂ ಮನ್ಸಲ್ಲಿ ಚೆನ್ನಾಗ್ ಪ್ರೀತಿ ಇದೆ, ಆದ್ರೆ ಹೇಳ್ಕೊತಾ ಇಲ್ಲ. ಅಯ್ಯೋ, ನೀನ್ ಹೇಳೋ ಕತೆ ಕೇಳಿಸ್ಕೊತಾ ಇದ್ರೆ ನನ್ ತಲೆ ತಿರುಗ್ತಾ ಇದೆ ಕಣೋ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಅಕ್ಕ, ಎಲ್ಲ ಚೆನ್ನಾಗೇ ಆಗುತ್ತೆ. ಆದ್ರೆ ನೀನ್ ಮಾತ್ರ ಒಂದ್ ನೆನ್ಪಿಟ್ಕೋ, ನಿನಗೆ ನಾವಿಬ್ರು ಅಣ್ಣ ತಮ್ಮಂದ್ರು ಆ ಅಕ್ಕ ತಂಗಿನ ಲವ್ ಮಾಡ್ತಾ ಇರೋ ವಿಷಯ ಗೊತ್ತಿಲ್ಲ. ನೀನ್ ಮರ್ತೋಗು. ಅಮ್ಮನ ಹತ್ರ ಎಲ್ಲರೂ ಹೇಗಿಡ್ಬಿಟ್ಟಿಯ? ಸರಿ ಬಿಡು, ಈ ಮುಂಚೆ ಮದ್ವೆ ಮಾಡಿಸ್ತಾ ಇದ್ದೆ, ಇವಾಗ ನಿನ್ ಲವ್ ಸೆಟ್ ಮಾಡಿಸ್ಬೇಕು. ಕರ್ಮ. ನಮಸ್ತೆ. ಒಂದ್ ನಿಮಿಷ, ಇವಾಗ ನಾನು ಲವ್ ಮಾಡ್ಕೋಬೋದಾ? ಏನಾದ್ರೂ ಮಾಡ್ಕೋ. ಥ್ಯಾಂಕ್ಸ್ ಅಕ್ಕ.